ಕೃಷಿಯನ್ನೇ ಜೀವನಾಧಾರವಾಗಿರಿಸಿಕೊಂಡ ರೈತ ಕುಟುಂಬದ ಮಗಳೊಬ್ಬಳು ತನ್ನ ಸತತ ಪರಿಶ್ರಮದಿಂದ ತಾನು ಹುಟ್ಟಿದ ಊರಿನಲ್ಲಿಯೇ ವಿದ್ಯಾಭ್ಯಾಸ ಮಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 95ಕ್ಕೂ ಹೆಚ್ಚಿನ ಅಂಕ ಗಳಿಸಿ ಉತ್ತಮ ಸಾಧನೆ ತೋರುವ ಮೂಲಕ ತನ್ನ ತಂದೆ ತಾಯಿ, ಕುಟುಂಬ ವರ್ಗ ಹಾಗೂ ಊರಿನ ಜನರು ಮತ್ತು ಕಲಿತ ಶಾಲೆಗೆ ಹೆಮ್ಮೆ ಹಾಗೂ ಅಭಿಮಾನ ಮೂಡಿಸಿದ್ದಾಳೆ. ಕೃಷಿಯನ್ನೇ ಜೀವನಾಧಾರವಾಗಿರಿಸಿಕೊಂಡ ರೈತ ಕುಟುಂಬದ ಮಗಳೊಬ್ಬಳು ತನ್ನ ಸತತ ಪರಿಶ್ರಮದಿಂದ ತಾನು ಹುಟ್ಟಿದ ಊರಿನಲ್ಲಿಯೇ ವಿದ್ಯಾಭ್ಯಾಸ ಮಾಡಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 95ಕ್ಕೂ ಹೆಚ್ಚಿನ ಅಂಕ ಗಳಿಸಿ ಉತ್ತಮ ಸಾಧನೆ ತೋರುವ ಮೂಲಕ ತನ್ನ ತಂದೆ ತಾಯಿ, ಕುಟುಂಬ ವರ್ಗ ಹಾಗೂ ಊರಿನ ಜನರು ಮತ್ತು ಕಲಿತ ಶಾಲೆಗೆ ಹೆಮ್ಮೆ ಹಾಗೂ ಅಭಿಮಾನ ಮೂಡಿಸಿದ್ದಾಳೆ. ಅಂಕೋಲಾ ತಾಲೂಕಿನ ಗ್ರಾಮೀಣ ಪ್ರದೇಶವಾದ ತೆಂಕಣಕೇರಿಯ ಸಿಂಚನಾ ಲಕ್ಷ್ಮಣ ನಾಯ್ಕ್ ಎನ್ನುವ ವಿದ್ಯಾರ್ಥಿನಿ ಸ್ಥಳೀಯ ಆದರ್ಶ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತು ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 595 ಅಂಕಗಳನ್ನು ಪಡೆದು 95.20% ಸಾಧನೆ ಮಾಡಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ತಾಲೂಕಿನಲ್ಲಿ ಉತ್ತಮ ಸಾಧಕರ ಯಾದಿಯಲ್ಲಿ ತನ್ನ ಹೆಸರು ದಾಖಲಿಸಿಕೊಂಡಿದ್ದಾಳೆ. ತನ್ನೂರು ತೆಂಕಣಕೇರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಪಡೆದು ಬಳಿಕ ಹತ್ತಿರವೇ ಇದ್ದ ಆದರ್ಶ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪೂರೈಸಿ ವಿದ್ಯಾರ್ಥಿಗಳ ಭವಿಷ್ಯದ ಮಹತ್ವದ ಮೈಲಿಗಲ್ಲಾಗಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ ಎದುರಿಸಿ ಅತ್ಯುತ್ತಮ ಅಂಕಗಳೊಂದಿಗೆ ತೇರ್ಗಡೆಗೊಂಡು ಕಲಿತ ಶಾಲೆಗೆ, ಊರಿಗೆ ಕೀರ್ತಿ ತಂದಿದ್ದಾಳೆ. ಸಿಂಚನಾಳ ತಂದೆ ಲಕ್ಷ್ಮಣ್ ಬೊಮ್ಮಯ್ಯ ನಾಯ್ಕ್ ಮತ್ತು ತಾಯಿ ಸಂಗೀತಾ ನಾಯ್ಕ್ ಮತ್ತು ಅವರ ಕುಟುಂಬ ರೈತಾಭಿ ಮೂಲಕ ಗುರುತಿಸಿಕೊಂಡಿದ್ದು, ಸದಾ ಹೊಲದಲ್ಲಿ ಬೆವರು ಸುರಿಸಿ ದುಡಿಯುವ ಲಕ್ಷ್ಮಣ್ ನಾಯ್ಕ್ ಪ್ರಗತಿಪರ ರೈತರಾಗಿದ್ದು, ಸ್ಥಳೀಯವಾಗಿ ಮಾಣಿ ಎಂದೇ ಗುರುತಿಸಿಕೊಂಡಿರುವ ಅವರು ಮಗಳ ಓದಿಗೆ ಸದಾ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಸಿಂಚನಾ ಅತ್ಯುತ್ತಮ ಶಿಕ್ಷಣ ಪಡೆದು ಸಂಪೂರ್ಣ ರೈತ ಸಮುದಾಯಕ್ಕೆ ಹೆಮ್ಮೆಯಾಗಲಿ ಎಂಬುದು ತಂದೆ ತಾಯಿಗಳ ಆಶಯವಾಗಿದೆ. ಪ್ರಗತಿಪರ ರೈತ ನನ್ನ ಮಗ 95% ಮಾಡಿ ಶಾಲೆಗೆ ಮತ್ತು ಊರಿಗೆಲ್ಲ ಖುಷಿ ತಂದಿದೆ. ನಮಗೂ ಖುಷಿ. ಇಲ್ಲಿ ಹಳ್ಳಿ ಶಾಲೆಯಲ್ಲಿ ಕಲಿತರು 95% ಮಾಡಿ ಶಾಲೆಗೆ ಮತ್ತು ಮನೆಗೂ ನಮಗೂ ಸಂತೋಷನ ತಂದಿದೆ. ಹಾಗೆ ಮುಂದಿನ ದಿನದಲ್ಲೂ ಇದೇ ರೀತಿ ಸ್ಕೋರ್ ಮಾಡಿ ಅದರ ಜೀವನದಲ್ಲೂ ಉತ್ತಮ ಸಾಧನೆ ಮಾಡಬೇಕೆಂದು ಬಯಸುತ್ತೇನೆ. ತನ್ನ ಶೈಕ್ಷಣಿಕ ಸಾಧನೆಯ ಹಿಂದೆ ತಂದೆ ತಾಯಿ, ಗುರು ಹಿರಿಯರ ಪ್ರೋತ್ಸಾಹ ಮತ್ತು ಬೆಂಬಲ ಹಾಗೂ ಮಾರ್ಗದರ್ಶನವಿದೆ ಎನ್ನುವ ಸಿಂಚನಾ ಮುಂದಿನ ಹಂತದ ಶಿಕ್ಷಣವನ್ನ ಇನ್ನೂ ಹೆಚ್ಚಿನ ಸಾಧನೆಯೊಂದಿಗೆ ಪೂರೈಸಿ ಇಂಜಿನಿಯರ್ ಆಗಬೇಕೆಂಬ ಕನಸು ಹೊತ್ತಿದ್ದಾಳೆ. ನನ್ನ ಹೆಸರು ಸಿಂಚನಾ ಲಕ್ಷ್ಮಣ ನಾಯ್ಕ್. ನಾನು ಆದರ್ಶ ಪ್ರೌಢಶಾಲೆಯಲ್ಲಿ ಓದ್ತಿದ್ದೆ. ನಾನು SSLCಯಲ್ಲಿ 95% ಮಾಡಿದ್ದೇನೆ. ಅದಕ್ಕೆ ನಮ್ಮ ತಂದೆ ತಾಯಿ, ನಮ್ಮ ಶಾಲೆ ಟೀಚರ್ಸ್ ಅಷ್ಟು ಮಂದಿ ಸಪೋರ್ಟ್ ಮಾಡಿದ್ರು. ನಾನು ಮುಂದಿನ ದಿನಗಳಲ್ಲಿ ಇಂಜಿನಿಯರ್ ಮಾಡಬೇಕಂತ ಮಾಡಿ. ತಮ್ಮ ಆಡಳಿತ ಮಂಡಳಿಯಡಿ ನಡೆಯುವ ಆದರ್ಶ ಪ್ರೌಢಶಾಲೆಯ ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶ ಹಾಗೂ ಸಿಂಚನಾ ಮತ್ತಿತರ ವಿದ್ಯಾರ್ಥಿಗಳ ಸಾಧನೆ, ಶಿಕ್ಷಕ ವೃಂದದ ಪರಿಶ್ರಮದ ಬಗ್ಗೆ ಮುಖ್ಯಸ್ಥರಾದ ನಿತ್ಯಾನಂದ ನಾಯ್ಕ್ ಅತೀವ ಹೆಮ್ಮೆ ಹಾಗೂ ಸಂತಸ ವ್ಯಕ್ತಪಡಿಸಿ ಸರ್ವರನ್ನ ಅಭಿನಂದಿಸಿದರು. ಶ್ರೀಮತಿ ಲಕ್ಷ್ಮಿ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸೊಸೈಟಿ ವತಿಯಿಂದ ನಮ್ಮ ತೆಂಕಣಕೇರಿಯಲ್ಲಿ ನಡೆಸುತ್ತಿರುವ ಆದರ್ಶ ಪ್ರೌಢಶಾಲೆ ತೆಂಕಣಕೇರಿಯಲ್ಲಿ ಈ ಸಾಲಿನಲ್ಲಿ ಉತ್ತಮ ಫಲಿತಾಂಶ ಬಂದಿದ್ದು, ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂಥ ಸಿಂಚನಾ ಲಕ್ಷ್ಮಣ್ ನಾಯ್ಕ್ ಇವಳು 95.2% ಅಂಕವನ್ನು ಪಡೆದಿರುತ್ತಾಳೆ. ಅದೇ ರೀತಿ ಸಂಕೇತ್ ಸುಬ್ರಹ್ಮಣ್ಯ ನಾಯ್ಕ್ ಈತನು 88.96% ಅಂಕವನ್ನು ಹಾಗೂ ನಿಶಾರಾ ರಾಜೇಶ್ ನಾಯ್ಕ್ ಇವಳು 83.04% ಅಂಕವನ್ನು ಪಡೆದಿರುತ್ತಾರೆ. 5 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಅದೇ ರೀತಿ ಈ ಸಾಲಿನಲ್ಲಿ 24-25ನೇ NNMS ಪರೀಕ್ಷೆಯಲ್ಲಿ ಓಂಕಾರ್ ಬಾಳದೇವ್ ತೆಗೂರ್ಕರ್ ಎನ್ನುವ ವಿದ್ಯಾರ್ಥಿ ಕೂಡ ಶಿಷ್ಯ ವೇತನಕ್ಕೆ ಆಯ್ಕೆಯಾಗಿರುತ್ತಾನೆ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂಥ ಸಿಂಚನಾ ಲಕ್ಷ್ಮಣ್ ನಾಯ್ಕ್ ಇವಳು ಬಹುಮುಖ ಪ್ರತಿಭೆಯಾಗಿದ್ದು, ಯಕ್ಷಗಾನ, ನಾಟ್ಯ ಸ್ಪರ್ಧೆ ಹಾಗೂ ಪಠ್ಯೇತರ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಬಹುಮುಖ ಪ್ರತಿಭೆಯಾಗಿ ಹೊರಹೊಮ್ಮಿದ್ದು ಅವಳು ನಮ್ಮ ಶಾಲೆಯ ಆದರ್ಶ ವಿದ್ಯಾರ್ಥಿನಿಯಾಗಿರುತ್ತಾಳೆ. ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ರಾಜೇಶ್ ಮಿತ್ರಾ ನಾಯ್ಕ್ ಈ ಕುರಿತು ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿರುವ ನಮ್ಮ ಶಾಲೆಯಲ್ಲಿ ಬಹುತೇಕ ಬಡ ಹಿಂದುಳಿದ ವರ್ಗದ ಮಕ್ಕಳು ಹಾಗೂ ದೂರದಿಂದ ಬಂದು ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಉಳಿದು ಇಲ್ಲಿ ವಿದ್ಯಾಭ್ಯಾಸ ಮಾಡುವವರೇ ಹೆಚ್ಚಿದ್ದಾರೆ. ಉತ್ತಮ ಸಾಧನೆ ತೋರಿದ ಎಲ್ಲ ವಿದ್ಯಾರ್ಥಿಗಳಿಗೂ ಮುಖ್ಯಾಧ್ಯಾಪಕ ಪ್ರದೀಪ್ ನಾಯ್ಕ್ ಸೇರಿದಂತೆ ಶಿಕ್ಷಕ ವರ್ಗದ ಪರಿಶ್ರಮಕ್ಕೂ ಅಭಿನಂದಿಸುತ್ತೇವೆ ಎಂದರು. ಈ ವರ್ಷದ ನಮ್ಮ SSLC ಫಲಿತಾಂಶ ಬಹಳ ತುಂಬ ಖುಷಿ ಪಡುವಂಥ ವಿಷಯ.
ಯಾಕಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮೂರಿನ ವಿದ್ಯಾರ್ಥಿಗಳು ಹಾಗೂ ಹಾಸ್ಟೆಲ್ಲಿ ದೂರ ಇದ್ದಂಥ ಹಾಸ್ಟೆಲ್ ಮಕ್ಕಳು ಸಹ ಇವತ್ತು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಅದು ಒಂದು ವಿಷಯ ಹೇಳ್ಬೇಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಥರ ಫಲಿತಾಂಶ ಬಂದಿದ್ದು ಈ ಸಲ ಭಾಳ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಅದರಲ್ಲೂ ಸಿಂಚನ ಅನ್ನುವಂಥ 95 ಮಾಡಿದ್ದಾಳೆ. ಹಾಗೆ ನಮ್ಮ ನಿಶಾ ಸಂಕೇತ ಇವರೆಲ್ಲ ಇವತ್ತಿನ ಫಲಿತಾಂಶ ನೋಡಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಈ ಶಾಲೆಯ ಬಗ್ಗೆ ಭಾಳಷ್ಟು ಎಲ್ಲರಿಗೂ ಅಭಿಮಾನ ಬರ್ತಾ ಇದೆ. ಇನ್ನು ಮುಂದೆ ಸಹ ಈ ಶಾಲೆಯ ಶಿಕ್ಷಕರು ಇವತ್ತಿನ ಅವರ ಪ್ರಯತ್ನ, ಮಕ್ಕಳ ಪ್ರಯತ್ನದಿಂದ ಈ ಶಾಲೆಯ ಮಾರ್ಕ್ಸ್ ತಗೊಳ್ಳಿಕ್ಕೆ ಆಗಿದೆ. ಹಾಗೆ ನಮ್ಮ ಪ್ರದೀಪ್ ಸರು ಸಹ ಈ ವರ್ಷದ HM ಆಗಿ ಬಂದು ಎಲ್ಲ ಒಳ್ಳೆಯ ರೀತಿಯ ಶಾಲೆ ನಡೆಸುವಲ್ಲಿ ಅವಕಾಶ ಮಾಡಿಕೊಡ್ತಿದ್ದಾರೆ. ಅವರಿಗೆಲ್ಲರಿಗೂ ನಾನು ಊರಿನ ಪರವಾಗಿ ನಾನು STM ಅವರಿಗೆ ಧನ್ಯವಾದ. ಒಟ್ಟಾರೆಯಾಗಿ ಬಹುಮುಖ ವ್ಯಕ್ತಿತ್ವದ ಪ್ರತಿಭೆ ಸಿಂಚನ ನಾಯ್ಕ್ ಶಾಲೆಗೆ ಪ್ರಥಮ ಸ್ಥಾನ ಗಳಿಸಿ ಸಾಧನೆ ಮಾಡಿದ್ದು ಇತರರಿಗೂ ಮಾದರಿ ಹಾಗೂ ಪ್ರೇರಣೆ ಮೂಡಿಸುವಂತಿದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ಹಲವು ಸವಾಲುಗಳನ್ನ ಮೆಟ್ಟಿ ನಿಂತು ಗುಣಮಟ್ಟದ ಶಿಕ್ಷಣ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲೂ ಗಮನಾರ್ಹ ಸಾಧನೆ ಮಾಡಲು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿ ಹೆಸರಿಗೆ ತಕ್ಕಂತೆ ಆದರ್ಶ ಪ್ರೌಢಶಾಲೆ ಆದರ್ಶವಾಗಿಯೇ ಇರುವುದು ಶಿಕ್ಷಣ ಪ್ರೇಮಿಗಳು ಹೆಮ್ಮೆ ಪಡುವ ವಿಚಾರವಾಗಿದೆ. ಇಂತಹ ಶಾಲೆ ಮತ್ತು ಮಕ್ಕಳಿಗೆ ಸರ್ಕಾರ, ಸಂಬಂಧಿಸಿದ ಇಲಾಖೆ, ಸಂಘ ಸಂಸ್ಥೆಗಳು ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸಬೇಕಿದೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.